ಆಯ್ಕೆ ಮೇಲೆ ಕೂಡ ಇದು ಡಿಪೆಂಡ್ ಆಗಿರುತ್ತಲ್ವ ಸರ್? ಹಾಗಾದ್ರೆ ಈಗ ಸೀಟ್ಗಳ ಒಂದು ಪರಸ್ಪರ ಒಂದು ವಿನಿಮಯ, ಮ್ಯೂಚುವಲ್ ಟ್ರಾನ್ಸ್ಫರ್ ಆಫ್ ಸೀಟ್ಸ್ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ಈಗ ಕೆಇ ಅಭ್ಯರ್ಥಿಗಳೇನಾದ್ರೂ ಸೀಟ್ಗಳ ಪರಸ್ಪರ ಒಂಥರ ವಿನಿಮಯ ಮಾಡ್ಕೊಳ್ಬಹುದು, ಚೇಂಜಸ್ ಮಾಡ್ಕೊಳ್ಬಹುದು ಅಂದ್ರೆ ಮ್ಯೂಚುವಲ್ ಆಗಿ, ಅದಕ್ಕೆಂದ್ರೆ ಅವಕಾಶ ಕೊಡ್ತಾರಾ ಹೇಗೆ? ಇಲ್ಲ, ನಾನು ಆಗ್ಲೇ ಹೇಳ್ದಂಗೆ ಹೆಂಗಂದ್ರೆ ಕಾಲೇಜ್ನವ್ರಿಗೂ ಸರೆಂಡರ್ ಮಾಡೋಕ್ಕಾಗಲ್ಲ, ಸ್ಟೂಡೆಂಟ್ಸ್ಗೂ ಈ ಕಾಲೇಜ್ ಬಿಟ್ಟು ಇನ್ನೊಂದು ಕಾಲೇಜ್ ಹೋಗ್ತೀನಿ, ನಾನು ನೀನು ಎ ಕಾಲೇಜ್ ಹೋಗು, ನೀನು ಬಿ ಕಾಲೇಜ್ ಹೋಗು, ನನ್ಗೆ ಅಲಾಟ್ ಆಗಿದೆ, ನನ್ನ ಸೀಟ್ ಇದೆ, ಬಸ್ ಸೀಟ್ ಚೇಂಜ್ ಮಾಡ್ದಂಗೆ ಇಲ್ಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ರ್ಯಾಂಕಿಗೆ ಅವ್ನಿಗೆ ಅಲಾಟ್ ಆದ ಕಾರಣ ಅವ್ನು ಅಲ್ಲಿಗೆ ಹೋಗಬೇಕು, ಮುಂಚೆನೇ ಡಿಸೈಡ್ ಮಾಡಬೇಕು. ಇದು ಸ್ವಾಪ್ ಮಾಡೋಕ್ಕೆ ವಿದ್ಯಾರ್ಥಿಗಳಿಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಕೆ ಎನೇ ಮಾಡೋಕ್ಕಾಗೋದು, ಕೆ ಎ ಬಿಟ್ಟು ಬೇರೆ ಮಾಡೋಕ್ಕಾಗಲ್ಲ. ಅಂದ್ರೆ ಒಟ್ಟಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಈ ಮ್ಯೂಚುವಲ್ ಟ್ರಾನ್ಸ್ಫರ್ ಮೇಲೆ ಡಿಪೆಂಡ್ ಆಗಿರಬಾರ್ದು. ಮ್ಯೂಚುವಲ್ ಟ್ರಾನ್ಸ್ಫರ್ ನಂತರ ಈಗ ಡಿಪ್ಲೊಮಾ ಸೀಟ್ ಇದ್ದಲ್ಲ, ಸೇರಿದ ನಂತರದ ಬೇರೆ ಸೆಮಿಸ್ಟರ್ಗಳಲ್ಲಿ ಕೆಲವೊಂದು ಆಪ್ಷನ್ ಇದಾವೆ. ಅದು ತುಂಬಾ ಬೇರೆ ಬೇರೆ ಕೇಸ್ ಆದರೆ ಹೈಯರ್ ಸೆಮಿಸ್ಟರಲ್ಲಿ ಬೇರೆ. ಈಗ ಫಸ್ಟ್ ಇಯರಿಂದ ಹೋದಾಗ, ಈಗ ಡಿಪ್ಲೊಮಾ ಬಿಟ್ಟು ನೀವು CET ತಗೊಂಡು ಫಸ್ಟ್ ಇಯರ್ಗೆ ಹೋದಾಗ ಸೆಕೆಂಡ್ ಇಯರಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ, ಬೇರೆ ಬ್ರಾಂಚ್ ಚೇಂಜ್ ಮಾಡ್ಬೋದು, ಬೇರೆ ಕಾಲೇಜ್ ಚೇಂಜ್ ಮಾಡ್ಬೋದು. ಅದಕ್ಕೆಲ್ಲ ತುಂಬ ಕಂಡೀಷನ್ಸ್ಗಳಿದ್ದಾವೆ. ಡಿಪ್ಲೊಮಾದಲ್ಲಿ ಏನಾಗುತ್ತೆ, ಅವನು ಡಿಪ್ಲೊಮಾ CETಯಿಂದ ಸೇರಿದ ನಂತರ ಸೇರೋ ಮುಂಚೆನೇ ಸ್ವಾಪ್ ಮಾಡೋಕ್ಕಾಗಲ್ಲ. ನಂತರದಕ್ಕೆ ತುಂಬ ಕಂಡೀಷನ್ಸ್ಗಳಿದ್ದಾವೆ, ಅದ್ರ ಮೇಲೆ ಡಿಪೆಂಡ್ ಆಗಿ ಸ್ಟೂಡೆಂಟ್ ಡಿಸಿಷನ್ ತೊಗೊಳಕ್ಕಾಗಲ್ಲ.